ಹುಳಿಮಾವು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹೆಂಡತಿಯನ್ನ ಕೊಲೆ ಮಾಡಿ ಸೂಟ್ಕೇಸ್ಗೆ ಹೆಣ ತುಂಬಿಟ್ಟಿದ್ದ ಪ್ರಕರಣ ಇತ್ತೀಚೆಗೆ ನಡೆದಿತ್ತು. ಇಲ್ಲಿ ಕೊಲೆಯಾದ ಗೌರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಆರೋಪಿ ರಾಕೇಶ್ನನ್ನ 6 ದಿನ ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಪೊಲೀಸರ ತನಿಖೆ ವೇಳೆ ಪತಿ ರಾಕೇಶ್ ಪತ್ನಿ ಗೌರಿಯ ನಡವಳಿಕೆಯಿಂದ ಬೇಸರಗೊಂಡು ಆಕೆಯನ್ನ ಕೊಲೆ ಮಾಡಿದ್ದೇನೆ ಅಂತ ಹೇಳಿಕೊಂಡಿದ್ದನಂತೆ. ಗೌರಿಯ ತಂದೆ ಬೆಳಗಾವಿಯವರು. ಗೌರಿಗೆ 5 ವರ್ಷ ಇದ್ದಾಗ ಅವರ ತಂದೆ ಮೃತಪಟ್ಟಿದ್ರು. ನಂತರ ಇಡೀ ಕುಟುಂಬ ಮಹಾರಾಷ್ಟ್ರದಲ್ಲಿ ನೆಲೆಸಿತ್ತು. ಆಕೆಯನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದೆ. ಗೌರಿ ಅವರ ತಾಯಿ ಹಾಗೂ ತಮ್ಮ ಮದುವೆಗೆ ವಿರೋಧಿಸಿದ್ದರು ಎಂಬುದಾಗಿ ಆರೋಪಿ ಹೇಳಿಕೆ ನೀಡಿರುವುದಾಗಿ ತಿಳಿದು ಬಂದಿದೆ. ಮದುವೆ ನಂತರ ಆರಂಭದ ದಿನಗಳಲ್ಲೇ ನನ್ನ ಕುಟುಂಬದವರ ಜೊತೆ ಗೌರಿ ಹೊಂದಿಕೊಳ್ಳದೆ ಗಲಾಟೆ ಮಾಡ್ತಾ ಇದ್ದಳು. ಆರಂಭದಲ್ಲಿ ಮಹಾರಾಷ್ಟ್ರದಲ್ಲಿ ನೆಲೆಸಿದ್ದೆವು. ಬೆಂಗಳೂರಿಗೆ ಹೋಗಿ ಅಲ್ಲಿ ಕೆಲಸ ಮಾಡೋಣ ಅಂತ ಪದೇ ಪದೇ ಹೇಳ್ತಾ ಇದ್ದಳು. 1.5 ತಿಂಗಳ ಹಿಂದಷ್ಟೇ ಬೆಂಗಳೂರಿಗೆ ಬಂದು ದೊಡ್ಡ ಕಮ್ಮನಹಳ್ಳಿಯ ಬಾಡಿಗೆ ಮನೆ ಪಡೆದು ನೆಲೆಸಿದ್ದೆವು. ಆಕೆಗೆ ಎಲ್ಲಿಯೂ ಕೆಲಸ ಸಿಕ್ಕಿರಲಿಲ್ಲ. ಕೆಲಸ ಹುಡುಕಲು ಪತ್ನಿಗೆ ಸಹಾಯ ಮಾಡಿದ್ದೆ. ಆದರೂ ತನಗೆ ಸಹಾಯ ಮಾಡಿಲ್ಲ ಎಂಬುದಾಗಿ ಹೇಳಿ ಪದೇ ಪದೇ ಗಲಾಟೆ ಮಾಡ್ತಾ ಇದ್ದಳು ಅಂತ ವಿಚಾರಣೆ ವೇಳೆ ರಾಕೇಶ್ ಹೇಳಿಕೊಂಡಿದ್ದಾನಂತೆ. ನಾನು ಮನೆಯಿಂದಲೇ ಕಂಪನಿ ಕೆಲಸ ಮಾಡ್ತಾ ಇದ್ದೆ. ಮಾರ್ಚ್ 26ರಂದು ಗಲಾಟೆ ನಡೆದಿತ್ತು. ಪತ್ನಿ ಚಾಕುವಿನಿಂದ ಹಲ್ಲೆ ಮಾಡಿದ್ದಳು. ನನ್ನ ಕುತ್ತಿಗೆಗೆ ಚಾಕು ಬಿದ್ದು ಗಾಯವಾಗಿತ್ತು. ನಂತರ ಅದೇ ಚಾಕು ತೆಗೆದುಕೊಂಡು ಸ್ವಯಂ ರಕ್ಷಣೆಗಾಗಿ ಆಕೆಗೆ ಚುಚ್ಚಿ ಕೊಲೆ ಮಾಡಿದೆ ಅಂತ ಹೇಳಿದ್ದಾನೆ. ಕೊಲೆ ಮಾಡಿದ ಬಳಿಕ ಮೃತದೇಹವನ್ನ ಹೊರಕ್ಕೆ ಸಾಗಿಸಲು ಪ್ರಯತ್ನಿಸಿದ್ದೆ. ಅದು ಸಾಧ್ಯವಾಗದೆ ಟ್ರಾಲಿ ಬ್ಯಾಗ್ನಲ್ಲಿ ತುಂಬಿಟ್ಟು ಪುಣೆಗೆ ಪರಾರಿ ಆಗಿದ್ದೆ. ಅಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದೆ ಎಂಬುದಾಗಿ ಆರೋಪಿ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದಾನಂತೆ. ಇನ್ನು ಆರೋಪಿಯನ್ನ ಇವತ್ತು ಕೊಲೆ ನಡೆದ ದೊಡ್ಡ ಕಮ್ಮನಹಳ್ಳಿ ಮನೆಗೆ ಕರೆದೊಯ್ದು ಹುಳಿಮಾವು ಪೊಲೀಸರು ಸ್ಥಳ ಮಹಜರು ನಡೆಸಲಿದ್ದಾರೆ.